ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಕಮೆಂಟ್ ಸೆಕ್ಷನ್ ನ ಸ್ಕ್ರೋಲ್ ಮಾಡಿ ಮತ್ತೆ ಹಾಗೆ ನಿಮ್ಗೆ ಹೈಪ್ ಬಟನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ 3 ಬಾರಿ ಹೈಪ್ ಮಾಡ್ಬಿಡಿ. ಇದರಿಂದ ನಿಮ್ಗೆ ಏನು ಲಾಸ್ ಆಗಲ್ಲ, ಆದ್ರೆ ನಮ್ಗೆ ಈ ವಿಡಿಯೋಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಮತ್ತೆ ಇದು ಹೆಚ್ಚು ಕನ್ನಡಿಗರಿಗೆ ತಲುಪುತ್ತೆ. ಸೊ ಕಥೆನ ಶುರು ಮಾಡೋಣ. ಹೇಳಲಾಗುತ್ತೆ ಈ ಸಮುದ್ರದ ಒಳಗೆ ಒಂದು ಪುರಾತನವಾದ ನಗರ ಅಡಗಿದೆ ಅಂತ. ಮತ್ತೆ ಆ ನಗರದಲ್ಲಿ ಎಷ್ಟು ಚಿನ್ನ ಬಂಗಾರ ಬೆಳ್ಳಿ ತುಂಬಿಕೊಂಡಿದೆ ಅಂದ್ರೆ ಅದಕ್ಕೆ ಯಾವ್ದು ಅಂತ್ಯನೇ ಇಲ್ಲ, ಅಷ್ಟು ಖಜಾನೆ ಇದೆ ಅಲ್ಲಿ. ಶುರುವಾಗತ್ತೆ ಈ ದೊಡ್ಡ ಹಡಗಿನಿಂದ. ಮತ್ತೆ ಈ ಹಡಗಿನ ಮೇಲೆ ಎಷ್ಟೋ ಪೈರೇಟ್ಸ್ ಗಳು ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಇದಂತೂ ಒಡೆದು ಚೂರ್ ಚೂರ್ ಹಾಕೊಂಡಿದೆ. ಕೆಲವು ಕಳ್ಳರು ಮಾತ್ರ ಇವಾಗ ಬದ್ಕೊಂಡಿರೋದು ಇಲ್ಲಿಯ ಪೈರೇಟ್ಸ್ ಅವ್ರದೇ ಕ್ಯಾಪ್ಟನ್ ವಿರುದ್ಧ ನಿಂತಿದ್ದಾರೆ. ಯಾಕಂದ್ರೆ ಅವರ ಕ್ಯಾಪ್ಟನ್ ಗೆ ಆ ನಗರದ ಅಡ್ರೆಸ್ ಮತ್ತೆ ಲೊಕೇಶನ್ ಗೊತ್ತು, ಅದು ಎಲ್ಲಿದೆ ಅಂತ ಗೊತ್ತು, ಆದ್ರೆ ಅವನಂತೂ ಹೇಳೋಕೆ ತಯಾರಿಲ್ಲ. ಮತ್ತೆ ಈ ಕಳ್ಳರೆಲ್ಲ ಅವರ ಕ್ಯಾಪ್ಟನ್ ಅನ್ನ ಕೊಲ್ಲೋಕೆ ತಯಾರಿದ್ದಾರೆ. ಮತ್ತೆ ಹಾಗೆ ಅವನಿಗೆ ಹೆದರಿಸ್ತಾರೆ, ಒಂದ್ ವೇಳೆ ನೀನು ಅದರ ಲೊಕೇಶನ್ ನ ಹೇಳ್ದಿದ್ರೆ ನಾವು ಕೊಂದಾಕ್ತಿವಿ ಅಂತ. ಮತ್ತೆ ಒಬ್ಬ ಸಿಟ್ಟು ಬಂದು ಸೀದಾ ಕ್ಯಾಪ್ಟನ್ ಗೆ ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಕ್ಯಾಪ್ಟನ್ ಅಂತೂ ಸಮುದ್ರದಲ್ಲಿ ಬಿದ್ದೋಗ್ಬಿಡ್ತಾನೆ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಒಂದು ಸೀಕ್ರೆಟ್, ಏನಪ್ಪಾ ಅಂದ್ರೆ ಆ ಕ್ಯಾಪ್ಟನ್ ಬಿದ್ದಿದ್ನಲ್ಲ ಅದೇ ಪಕ್ಕದಲ್ಲಿ ಒಂದು ಬ್ಯಾರಲ್ ಇತ್ತು. ಆ ಬ್ಯಾರಲ್ ನ ಒಳಗೆ ಅವನ ಮಗ ಇದ್ದ. ಮತ್ತೆ ಮಗನ ಹೆಸರು ಹೆಕ್ಸಿಂಗ್ ಅಂತ. ಸೊ ಇವಾಗ ನಮ್ಗೆ ಸ್ವಲ್ಪ ವರ್ಷಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ನಾವು ಇಲ್ಲಿ ಹೆಕ್ಸಿಂಗ್ ನ ನೋಡ್ತೀವಿ. ಅವನು ಇವಾಗ 20 ವರ್ಷದ ಯುವಕ ಆಗಿದ್ದಾನೆ. ಅವನು ಫಿಶಿಂಗ್ ನ ಕೆಲಸ ಮಾಡ್ತಾನೆ ಮತ್ತೆ ಮೀನುಗಾರರ ಜೊತೆ ಬದುಕ್ತಾ ಇದ್ದಾನೆ. ನಮ್ಗೆ ಗೊತ್ತಾಗುತ್ತೆ ಹೇಗೆ ವರ್ಷಗಟ್ಟಲೆ ಹಿಂದೆ ಅವನು ಚಿಕ್ಕವನಿದ್ದಾಗ ಸಮುದ್ರದಲ್ಲಿ ತೇಳ್ಕೊಂತ ಬಂದಿದ್ದ. ಆಗ ಕ್ಯಾಪ್ಟನ್ ಲಾಂಗ್ ಅವನನ್ನ ತಗೊಂಡಿದ್ರು. ಮತ್ತೆ ಕ್ಯಾಪ್ಟನ್ ಲಾಂಗ್ ಒಂದು ಮೀನುಗಾರರ ಕ್ಯಾಪ್ಟನ್ ಆಗಿದ್ದ. ಮತ್ತೆ ಕ್ಯಾಪ್ಟನ್ ಲಾಂಗ್ ಇವನನ್ನ ಮಗನ ತರ ಸಾಕಿದ್ದಾರೆ. ಅಂಡ್ ಹಾಗೆ ಅವರು ಕಮಾಂಡ್ ಮಾಡ್ತಾರೆ ಈ ಎಲ್ಲಾ ಮೀನುಗಾರರಿಗೆ ಮತ್ತೆ ಅವರ ಮೆಂಬರ್ಸ್ ಗೆ. ಏನಪ್ಪಾ ಅಂದ್ರೆ ಇವಾಗ ಅವರು ಸಮುದ್ರದಲ್ಲಿ ಅಡಗಿರೋ ಆ ಟ್ರೆಜರ್ ನ ಹುಡುಕ್ಬೇಕು, ಆ ನಗರದ ಲೊಕೇಶನ್ ನ ಪತ್ತೆ ಮಾಡ್ಬೇಕು ಅಂತ. ಆದ್ರೆ ಸಮುದ್ರದೊಳಗೆ ಹೋಗೋಕ್ಕಿಂತ ಮುಂಚೆ ಅವರು ಹೇಳ್ತಾರೆ ಏನಪ್ಪಾ ಅಂದ್ರೆ ಅವರು ಮೊದಲು ಐ ಆಫ್ ದ ಸಿ ಅನ್ನೋ ಕಡೆಗೆ ಹೋಗ್ಬೇಕಂತ. ಯಾಕಂದ್ರೆ ಅದೇ ಜಾಗಕ್ಕೆ ಸಾವಿರಾರು ವರ್ಷಗಳಿಂದ ಎಲ್ಲಾ ಖಜಾನೆಗಳು ಸಂಗ್ರಹ ಆಗ್ತಿತ್ತಂತೆ. ಆದ್ರೆ ಇಲ್ಲೋ ಒಬ್ಬ ಮೆಂಬರ್ ಹೆಕ್ಸಿಂಗ್ ನ ಹತ್ರ ಹೇಳ್ತಾನೆ, ನೀನ್ ಯಾಕೆ ನಮ್ ಜೊತೆ ಬರ್ಬೇಕು ಗುರು, ನೀನಂತೂ ನಮ್ಮವನು ಅಲ್ವೇ ಅಲ್ಲ, ನೀನ್ ಯಾವ್ದೋ ಸಮುದ್ರದಿಂದ ತಿಳ್ಕೊಂಡು ಬಂದವನು ಅಂತ. ಆದ್ರೆ ಕ್ಯಾಪ್ಟನ್ ಲಾಂಗ್ ಅವನ್ಗೆ ಮೋಟಿವೇಟ್ ಮಾಡ್ತಾರೆ. ಮತ್ತೆ ಹಾಗೆ ಹೆಕ್ಸಿಂಗ್ ಮೋಟಿವೇಟ್ ಆಗ್ತಾನೆ ಅಂಡ್ ಸಮುದ್ರಕ್ಕೆ ಜಂಪ್ ಆಗ್ಬಿಡ್ತಾನೆ. ಆದ್ರೆ ಜಂಪ್ ಆಗ್ತಿದ್ದಂಗೆ ಅವನು ತನ್ನ ಮೆಂಬರ್ಸ್ ನ ಅವನು ತನ್ನ ಟೀಮ್ ಮೇಟ್ಸ್ ಇಂದ ಸಪರೇಟ್ ಆಗ್ಬಿಡ್ತಾನೆ. ಮತ್ತೆ ಸಮುದ್ರದಲ್ಲೇ ಕಳೆದೋಗ್ಬಿಟ್ಟ. ಸೊ ಹೀಗೆ ಅವನು ಸಮುದ್ರದಲ್ಲಿ ಅಲಿತಾ ಇರುವಾಗ ಅವನಿಗೆ ಚಿನ್ನದ ಒಂದು ಆರ್ಟಿಫ್ಯಾಕ್ಟ್ ಸಿಗುತ್ತೆ. ಚಿನ್ನದ ರೀತಿ ಇತ್ತು ಅದು. ಅವನು ಅದ್ರ ಒಂದು ತುಂಡನ್ನ ಕೀಳ್ತಾನೆ ಮತ್ತೆ ಕೈಲಿ ಹಿಡ್ಕೊಳ್ತಾನೆ. ಅಂಡ್ ಅವನ್ಗೆ ಅನ್ಸುತ್ತೆ, ಫೀಲ್ ಆಗುತ್ತೆ ಅವನ ಕೈ ಮೇಲೆ ಏನೋ ಶಕ್ತಿ ಬಂದ್ಬಿಟ್ಟಿದೆ ಅಂತ. ಮತ್ತೆ ಅವನು ಬ್ಯಾಲೆನ್ಸ್ ತಪ್ಪೋಗ್ತಾನೆ ಅಂಡ್ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಅಂಡ್ ಅದೇ ಟೈಮ್ ನಲ್ಲಿ ಅವನ ಮುಂದೆ ಒಂದು ಸಿ ಮಾನ್ಸ್ಟರ್ ಬರುತ್ತೆ. ಹೆಕ್ಸಿಂಗ್ ಗೆ ಇದನ್ನ ನೋಡಿ ತುಂಬಾನೇ ಭಯ ಆಗುತ್ತೆ. ಆದ್ರೆ ಈ ಸಿ ಮಾನ್ಸ್ಟರ್ ಅಂತೂ ಏನು ಮಾಡೋದಿಲ್ಲ ಮತ್ತೆ ಹಾಗೆ ಹೋಗ್ಬಿಡುತ್ತೆ. ಹಾಗೆ ಅವನ ಉಸಿರುಗಟ್ಟೋಕೆ ಶುರು ಆಗತ್ತೆ. ಅವನ ಹಿಂದೆ ಶಾರ್ಕ್ಸ್ ಎಲ್ಲ ಬರ್ತಿತ್ತು ಗುರು. ಮತ್ತೆ ಸೀನ್ ಕಟ್ ಆಗ್ಬಿಡುತ್ತೆ. ಮತ್ತೆ ಹಾಗೆ ಎಲ್ಲ ಮೆಂಬರ್ಸ್ ಯಾವಾಗ ಹಡಗಿಗೆ ಬಂದ್ ಮುಟ್ತಾರೋ ಆಗ ಕ್ಯಾಪ್ಟನ್ ಲಾಂಗ್ ಕೇಳ್ತಾರೆ ಹೆಕ್ಸಿಂಗ್ ಎಲ್ಲಿ ಅಂತ. ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಗೊತ್ತೇ ಇರಲ್ಲ. ಹೀಗಾಗಿ ಕ್ಯಾಪ್ಟನ್ ಲಾಂಗ್ ಸೀದಾ ಸಮುದ್ರಕ್ಕೆ ಜಂಪ್ ಆಗ್ಬಿಡ್ತಾನೆ ಹೆಕ್ಸಿಂಗ್ ನ ಹುಡ್ಕೋಕೆ. ಮತ್ತೆ ಹಾಗೆ ಕ್ಯಾಪ್ಟನ್ ಲಾಂಗ್ ಅವನನ್ನ ಹುಡುಕ್ ಬಿಡ್ತಾರೆ. ಮತ್ತೆ ಬ್ರೀತಿಂಗ್ ಮಷೀನ್ ನ ಹಾಕ್ಬಿಡ್ತಾರೆ ಅವನಿಗೆ. ಆಮೇಲೆ ಅವನಿಗೆ ಪ್ರಜ್ಞೆ ಬರುತ್ತೆ. ಆದ್ರೆ ಅಲ್ಲಂತೂ ಒಂದು ಶಾರ್ಕ್ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಲಾಂಗ್ ಹೆಕ್ಸಿಂಗ್ ನ ದೂರ ತಳ್ಳಿ ಬಿಡ್ತಾನೆ. ಮತ್ತೆ ಹೆಕ್ಸಿಂಗ್ ಹಾಗೆ ಲಾಂಗ್ ಸಪರೇಟ್ ಆಗ್ಬಿಡ್ತಾರೆ. ಅಂಡ್ ಹೆಕ್ಸಿಂಗ್ ಹೇಗೋ ಮೇಲೆ ತೇಲ್ಕೊಂಡು ಬರ್ತಾನೆ. ಮತ್ತೆ ಅವನಿಗೆ ಮುಂದೆ ಅವನ ಹಡಗು ಕಾಣಿಸುತ್ತೆ. ಮತ್ತೆ ಹಾಗೆ ಮುಂದೆ ಅವನು ಅದೇ ದೊಡ್ಡ ಸಿ ಮಾನ್ಸ್ಟರ್ ನ ಕಾಣ್ತಾನೆ. ಅಂಡ್ ಹಾಗೆ ಅಲ್ಲಿ ಕ್ಯಾಪ್ಟನ್ ಲಾಂಗ್ ಕೂಡ ಇದ್ದ. ಹೆಕ್ಸಿಂಗ್ ಗೆ ಖುಷಿ ಆಯ್ತು. ಆದ್ರೆ ಈ ಖುಷಿ ಜಾಸ್ತಿ ಹೊತ್ತಿರ್ಲಿಲ್ಲ. ಬಿಕಾಸ್ ಆ ಸಿ ಮಾನ್ಸ್ಟರ್ ಅಂತೂ ಕ್ಯಾಪ್ಟನ್ ಲಾಂಗ್ ನ ಪೂರ್ತಿ ನುಂಗಾಕ್ ಬಿಡುತ್ತೆ ಗುರು. ಮತ್ತೆ ಹಾಗೆ ಹಡಗಿನ ಮೇಲಿದ್ದವ್ರಿಗೆಲ್ಲ ಅಂತೂ ಭಯ ಆಗೋಗುತ್ತೆ ಇದೇನಾಗೋಯ್ತು ಅಂತ. ಮತ್ತೆ ಹಾಗೆ ಇವರೆಲ್ಲರೂ ಹಡಗನ ತಗೊಂಡು ಓಡೋಗ್ಬಿಡ್ತಾರೆ. ಹೆಕ್ಸಿಂಗ್ ಅಂತೂ ಇಲ್ಲಿ ಸಮುದ್ರದ ಮಧ್ಯದಲ್ಲೇ ಇದ್ದಾನೆ. ಹೆಕ್ಸಿಂಗ್ ಹೆಲ್ಪ್ ಗೋಸ್ಕರ ಆಚೆ ಈಚೆ ನೋಡ್ತಾ ಇದ್ದಾನೆ. ಅವನ್ಗಂದು ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿದೆ ಗುರು. ಮತ್ತೆ ಹಾಗೆ ಮುಂದ್ಗಡೆಯಿಂದ ಒಂದು ದೊಡ್ಡ ಪೈರೇಟ್ ಶಿಪ್ ಬಂದ್ಬಿಡುತ್ತೆ. ಹಾಗೆ ಆ ಪೈರೇಟ್ಸ್ ಹೆಕ್ಸಿಂಗ್ ನ ಹಿಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಕಟ್ಟಿಟ್ಟಿದ್ದಾರೆ. ಮತ್ತೆ ಇವಳೆ ಈ ಶಿಪ್ ನ ರಾಣಿ ಆಗಿದ್ದಾಳೆ. ಅವಳು ಹೆಕ್ಸಿಂಗ್ ನ ಭುಜದ ಮೇಲೆ ಇರೋ ಈ ಟ್ಯಾಟೂ ಅನ್ನ ನೋಡ್ತಾಳೆ. ಮತ್ತೆ ಕೇಳ್ತಾಳೆ, ನೀನು ಯಾರು, ಮತ್ತೆ ಹಾಗೆ ನೀನು ಪೈರೇಟ್ ಅಂತ. ಆದ್ರೆ ಹೆಕ್ಸಿಂಗ್ ಹೇಳ್ತಾನೆ, ಇಲ್ಲ ನಾನು ಪೈರೇಟ್ ಅಂತೂ ಅಲ್ಲ, ಮತ್ತೆ ಹಾಗೆ ನಾನೊಬ್ಬ ಆರ್ಡಿನರಿ ಫಿಶರ್ ಮ್ಯಾನ್ ಅಂತ. ಆದ್ರೆ ಕ್ವೀನ್ ಅವನ ಜೇಬಲ್ಲಿರೋ ಈ ಗೋಲ್ಡನ್ ಪೀಸ್ ಅನ್ನ ನೋಡ್ಬಿಡ್ತಾಳೆ. ಮತ್ತೆ ಹಾಗೆ ಅವನ ಹತ್ರ ಕೇಳ್ತಾಳೆ, ಇದೆಲ್ಲಿ ನಿನ್ಗೆ ಸಿಕ್ತು ಅಂತ. ಮತ್ತೆ ಹಾಗೆ ಹೆಕ್ಸಿಂಗ್ ಸತ್ಯ ಹೇಳ್ಬೇಕಾಗಿ ಬರುತ್ತೆ. ಮತ್ತೆ ಹೇಳ್ತಾನೆ ಅವನ್ಗೆ ಇದು ಸಮುದ್ರದ ಆಳದಲ್ಲಿ ಸಿಕ್ತು ಅಂತ. ಆದ್ರೆ ಕ್ವೀನ್ ಗೆ ಅವನ ಮೇಲೆ ನಂಬಿಕೆನಾಗಲ್ಲ. ಮತ್ತೆ ಆ ಗೋಲ್ಡ್ ಪೀಸ್ ಅನ್ನ ಕಸ್ಕೊಳ್ತಾಳೆ. ಅಂಡ್ ಹಾಗೆ ಅವನನ್ನ ಜೈಲ್ ನಲ್ಲಿ ಹಾಕಿರ್ತಾಳೆ. ಮತ್ತೆ ಅವನ್ಗೆ ಹಾಕಿರೋ ಜೈಲಲ್ಲಂತೂ ಆಲ್ರೆಡಿ ಒಂದು ಹುಡುಗಿ ಇದ್ಲು. ಅವಳ ಹೆಸರು ಏನು ಅಂತ, ಅಂದ್ರೆ ಅವಳ ಹೆಸರೇ ಏನು ಅಂತ, ENU. ಮತ್ತೆ ಇವರಿಬ್ರನ್ನಂತೂ ಒಂದು ಕಂಬಕ್ಕೆ ಕಟ್ಟಿಟ್ಟಿದ್ದಾರೆ ಗುರು. ಆದ್ರೆ ಏನು ಹತ್ರ ಒಂದು ಪವರ್ ಇದೆ. ಅವಳ ಹತ್ರ ಶಾರ್ಕ್ ನಷ್ಟು ಶಾರ್ಪ್ ಆಗಿರೋ ಹಲ್ಲುಗಳಿವೆ. ಹೀಗಾಗಿ ಅವಳು ಬಳ್ಳಿಗಳನ್ನೆಲ್ಲ ಕಡಿದು ಹಾಕ್ತಾಳೆ. ಮತ್ತೆ ಹಾಗೆ ಅವರಿಬ್ರು ಫ್ರೀ ಆಗ್ತಾರೆ. ಏನು ಅವನ ಊರಿನ ಹೆಸರನ್ನ ಕೇಳ್ತಾಳೆ. ಮತ್ತೆ ಹಾಗೆ ಅವನು ಹೇಳ್ತಾನೆ ಅವನು ಬೋಟ್ ಡ್ಯುವೆಲರ್ ಅನ್ನೋ ಜಾಗದಿಂದ ಅಂತ. ಅಂಡ್ ಅವಳಿಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವನೊಬ್ಬ ಫಿಶರ್ ಮ್ಯಾನ್. ಹೆಕ್ಸಿಂಗ್ ರಾತ್ರಿ ಟೈಮ್ ಅಲ್ಲಿ ಪೈರೇಟ್ ಗಳ ಕ್ವೀನ್ ನ
ಕ್ಯಾಬಿನ್ ಗೆ ನುಗ್ತಾನೆ ಮತ್ತೆ ಹಾಗೆ ತನ್ನ ಗೋಲ್ಡ್ ಪೀಸ್ ಅನ್ನ ಹುಡುಕ್ತಾ ಇರ್ತಾನೆ. ಗೋಲ್ಡ್ ಪೀಸ್ ಅಂತೂ ಸಿಗುತ್ತೆ ಅಂಡ್ ಅದ್ರ ಜೊತೆಗೆ ಒಂದು ಮ್ಯಾಪ್ ಕೂಡ ಸಿಗುತ್ತೆ. ಆ ಮ್ಯಾಪ್ ನ ಮೇಲೆ ಈ ಎಲೆಕ್ಸರ್ ಐಲ್ಯಾಂಡ್ ನ ಮಾರ್ಕ್ ಮಾಡಿರ್ತಾರೆ. ಇದೇ ದ್ವೀಪದಲ್ಲಿ ಮೇ ಬಿ ಆ ನಗರ ಅಡ್ಕೊಂಡಿದೆ ಅನ್ಸುತ್ತೆ. ಬಟ್ ಆಕ್ಚುಲಿ ಇದು ಆ ಖಜಾನೆ ತುಂಬಿರೋ ನಗರದ ಪ್ರಿಂಟ್ ಅಲ್ಲ, ಬದಲಾಗಿ ಕ್ವೀನ್ ಇದ್ದಾಳಲ್ಲ ಅವಳು ಈ ಎಲೆಕ್ಸರ್ ಐಲ್ಯಾಂಡ್ ನ ಮೇಲೆ ದಾಳಿ ನಡೆಸಬೇಕಂತ ಇದ್ಲು. ಮತ್ತೆ ಹಾಗೆ ಏನು ಪೈರೇಟ್ಸ್ ಗಳ ಮುಂದೆ ಬಂದಿರ್ತಾಳೆ ಅಂಡ್ ಆ ಪೈರೇಟ್ಸ್ ಅಂತೂ ಅವಳನ್ನ ಕೊಲ್ಲೋಕೆ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಅವಳೊಂದು ಕಳ್ಳಿ ಅಂತ ಅವರಿಗೆ ಗೊತ್ತಾಗಿದೆ. ಆದ್ರೆ ಅದೇ ಟೈಮ್ ನಲ್ಲಿ ಹೆಕ್ಸಿಂಗ್ ಬರ್ತಾನೆ ಅಂಡ್ ಅವನು ಅವಳನ್ನ ಕರ್ಕೊಂಡು ಸಮುದ್ರಕ್ಕೆ ಜಂಪ್ ಆಗ್ಬಿಡ್ತಾನೆ. ಮತ್ತೆ ಅವರು ಈ ಒಂದು ಸಣ್ಣ ಬೋಟ್ ನವರೆಗೂ ಹೋಗ್ಬಿಡ್ತಾರೆ. ಇವರು ಅದನ್ನ ಕದ್ದಿದ್ದಾಗಿತ್ತು ಆ ಪೈರೇಟ್ ಗಳಿಂದ. ಬಟ್ ಅಲ್ಲಿಗೆ ಹೆಕ್ಸಿಂಗ್ ನ ಬೆನ್ನ ಮೇಲೆ ಒಂದು ಆರೋ ತಾಗ್ಬಿಡುತ್ತೆ. ಈ ಬಾಣನ ಶೂಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಪೈರೇಟ್ ಕ್ವೀನ್ ಆಗಿದ್ಲು. ಆದ್ರೆ ಇವಳಿಗೆ ತುಂಬಾನೇ ಕೋಪ ಬಂದ್ಬಿಡ್ತು, ಯಾಕಂದ್ರೆ ಹೆಕ್ಸಿಂಗ್ ಸಾಯ್ಲಿಲ್ಲ ಅಂಡ್ ಹಾಗೆ ಅದೇ ಕೋಪದಲ್ಲಿ ತಂದೆ ಟೀಮ್ ನ ಒಬ್ಬ ಮೆಂಬರ್ ನ ಕೊಂದು ಸಮುದ್ರದಲ್ಲಿ ಹಾಕ್ಬಿಡ್ತಾಳೆ ಗುರು. ಅವನು ಬೆಳಿಗ್ಗೆ ಎದ್ದು ನೋಡ್ತಾನೆ, ಇಲ್ಲಿ ಏನು ಅವನಿಗೆ ಬ್ಯಾಂಡೇಜ್ ಹಾಕ್ತಾ ಇದ್ಲು. ಇವರಿಬ್ರು ಇವಾಗ ಒಳ್ಳೆ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಮತ್ತೆ ಹಾಗೆ ಏನು ಅವನ ಗೋಲ್ಡನ್ ಪೀಸ್ ನ ಬಗ್ಗೆ ಕೇಳ್ತಾಳೆ. ಮತ್ತೆ ಇದನ್ನ ನೋಡಿ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅಂಡ್ ಹಾಗೆ ಅವಳು ಹೇಳ್ತಾಳೆ ಅವಳು ಎಲೆಕ್ಸರ್ ಐಲ್ಯಾಂಡ್ ಇಂದ ಬಂದವಳು ಅಂತ. ಮತ್ತೆ ಆ ಐಲ್ಯಾಂಡ್ ನ ಕೆಳಗೇನೆ ಆ ಲಾಸ್ಟ್ ಸಿಟಿ ಇದೆ, ಅಂದ್ರೆ ಆ ಖಜಾನೆಯ ಸಿಟಿ ಇದೆ ಅಂತ. ಹಾಗೆ ಅವರಿಬ್ರು ಡಿಸೈಡ್ ಮಾಡ್ತಾರೆ ಅವರು ಎಲೆಕ್ಸರ್ ಐಲ್ಯಾಂಡ್ ಗೆ ಹೋಗ್ತಾರೆ ಅಂತ. ಅಂಡ್ ಹಾಗೆ ಏನು ಅವನಿಗೆ ಒಂದು ದೊಡ್ಡ ಫಿಶ್ ನ ಕೊಡ್ತಾಳೆ. ಮತ್ತೆ ಹೇಳ್ತಾಳೆ ನೀನು ತಿಂದೇ ಇದ್ರೆ ಇಲ್ಲೇ ಸಾಹಿತ್ಯ, ಅದಕ್ಕೆ ನೀನು ತಿನ್ಲೇಬೇಕು ಅಂತ. ಮತ್ತೆ ಹಾಗೆ ಹೇಳ್ತಾಳೆ ಎಲೆಕ್ಸರ್ ಐಲ್ಯಾಂಡ್ ಗೆ ಹೋಗಿ ತಲುಪೋದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಜೋರಾಗಿ ಹೊಗೆ ಕೂಡ ಬೀಸುತ್ತೆ, ಹಾಗೆ ಅದು ತುಂಬಾನೇ ತಂಪಿರುತ್ತೆ, ಆ ಕೋಲ್ಡ್ ಗೆ ನಾವು ಸಾಯ್ತೀವಿ ಅಂತ. ಮತ್ತೆ ಅವರು ಈ ಘೋಸ್ಟ್ ಫಾಗ್ ನ ಹತ್ರ ಬಂದ್ಬಿಡ್ತಾರೆ. ಹೆಕ್ಸಿಂಗ್ ಭಯದಿಂದ ಕೇಳ್ತಾನೆ ಅವ್ರು ಇದನ್ನ ಹೇಗೆ ದಾಟೋದು ಅಂತ. ಹಾಗೆ ಏನು ಹೇಳ್ತಾಳೆ ಅವಳ ಹತ್ರ ಒಂದು ಸಿ ಮಾರ್ಕರಿ ವಾಟರ್ ಗ್ಲಾಸ್ ಇದೆ ಅಂತ. ಅವಳ ಹತ್ರ 2 ಬಾಟಲ್ ಗಳಿವೆ ಅಂಡ್ ಹಾಗೆ ಈ ಬೋಟ್ ಪೂರ್ತಿಯಾಗಿ ಹೊಗೆಯ ಕಡೆಗೆ ಹೋಗ್ಬಿಡುತ್ತೆ. ಮತ್ತೆ ಕತ್ಲಾಗ್ಬಿಟ್ಟಿದೆ ಅಂಡ್ ಹಾಗೆ ಅವಳು ಈ ಬಾಟಲ್ ನಲ್ಲಿರೋ ಸಿ ಮಾರ್ಕರಿಯನ್ನ ಅವನಿಗೆ ಕುಡಿಸ್ತಾಳೆ. ಸೊ ಅವನು ಎಷ್ಟರ ಇರ್ಲಿ ಮತ್ತೆ ಸಾಯ್ದೆ ಇರ್ಲಿ ಅಂತ. ಮತ್ತೆ ಹಾಗೆ ಇವರು ಇವಾಗ ಮುಂದೆ ಹೋಗ್ಬೇಕಾಗತ್ತೆ. ಮತ್ತೆ ಹಾಗೆ ಅವರು ಈ ಘೋಸ್ಟ್ ಫಾಗ್ ಅನ್ನ ದಾಟಿ ಬಿಡ್ತಾರೆ. ಮತ್ತೆ ಹಾಗೆ ಏನು ನನ್ನ ಅಜ್ಜನಿಗೆ ತುಂಬಾ ಕೋಪ ಬಂದಿದೆ, ಯಾಕಂದ್ರೆ ಅವಳು ಯಾವ್ದೋ ಔಟ್ ಸೈಡರ್ ನ ಇಲ್ಲಿ ತಂದಿಟ್ಟಿದ್ದಾಳೆ ಅಂತ. ಮತ್ತೆ ಹಾಗೆ ಅವನು ಈ ಊರನ್ನ ಸುತ್ತಾಡೋಕೆ ಹೋಗ್ತಾನೆ ಅಂಡ್ ಅವನಿಗೆ ಡಾಕ್ಟರ್ ವೂ ಸಿಗ್ತಾರೆ. ಈ ಡಾಕ್ಟರ್ ವೂನೇ ಇವನ್ಗೆ ಇಷ್ಟೆಲ್ಲ ಬ್ಯಾಂಡೇಜ್ ಮಾಡಿದ್ದು ಮತ್ತೆ ಆ ಬಾಣದಿಂದ ಆಗಿರೋ ಗಾಯನ ಸರಿ ಮಾಡಿದ್ದು. ಮತ್ತೆ ಡಾಕ್ಟರ್ ವೂ ಅವನ ಕೈ ಮೇಲಿರೋ ಟ್ಯಾಟೂನು ಕೂಡ ನೋಡಿದ್ದಾರೆ. ಆದ್ರೆ ಡಾಕ್ಟರ್ ವೂ ಯಾರಿಗೂ ಕೂಡ ಇದನ್ನ ಹೇಳೋಕ್ ಹೋಗಿಲ್ಲ. ಮತ್ತೆ ಹಾಗೆ ಏನು ಬಂದ್ಬಿಡ್ತಾಳೆ ಅಂಡ್ ಅವಳು ಡಾಕ್ಟರ್ ವೂ ನ ಹೆಕ್ಸಿಂಗ್ ಗೆ ಪರಿಚಯಿಸ್ತಾಳೆ. ಮತ್ತೆ ಹೆಕ್ಸಿಂಗ್ ನ ಡಾಕ್ಟರ್ ವೂ ಗೆ ಪರಿಚಯಿಸ್ತಾಳೆ. ಹಾಗೆ ಡಾಕ್ಟರ್ ವೂ ಹೇಳ್ತಾನೆ ಏನಪ್ಪಾ ಅಂದ್ರೆ ಅವರು ಕೂಡ ಈ ಲಾಸ್ಟ್ ಸಿಟಿನ ಹುಡುಕ್ತಾ ಇದ್ದಾರೆ, ಅಂದ್ರೆ ಖಜಾನೆ ತುಂಬಿರೋ ಆ ಸಿಟಿಯನ್ನ. ಡಾಕ್ಟರ್ ವೂ ಅವನಿಗೆ ಒಂದು ಬುಕ್ ನ ಕೊಡ್ತಾರೆ. ಈ ಬುಕ್ ನ ಮೇಲಂತೂ ಆ ಗೋಲ್ಡನ್ ಪೀಸ್ ನಲ್ಲಿ ಒಂದು ಆಕೃತಿ ಇತ್ತಲ್ಲ, ಹೆಕ್ಸಿಂಗ್ ನ ಹತ್ರ ಇರೋ ಈ ಗೋಲ್ಡನ್ ಪೀಸ್ ನ ಮೇಲೆ ಇರೋ ಡಿಸೈನ್ ಈ ಬುಕ್ ನಲ್ಲೂ ಕೂಡ ಇದೆ. ನನ್ಗಂತೂ ಅನ್ಸುತ್ತೆ ಈ ತುಂಡು ಇದೆಯಲ್ಲ ಇದು ಯಾವ್ದೋ ಒಂದು ಕಂಪ್ಲೀಟ್ ಪೀಸ್ ನ ಅರ್ಧ ತುಂಡಾಗಿದೆ ಅಂತ. ಯಾಕಂದ್ರೆ ಹೆಕ್ಸಿಂಗ್ ಯಾವತ್ತು ಸಮುದ್ರದಲ್ಲಿ ಮುಳುಗ್ ಹೋಗಿದ್ನೋ ಆಗ ಅವನು ಬರೀ ಒಂದೇ ಪೀಸ್ ನ ತಂದಿದ್ದ. ಇದ್ರಲ್ಲೇ ನೋಡಿ ಬರ್ಕೊಂಡಿದ್ದು ಈ ಎಲೆಕ್ಸರ್ ಐಲ್ಯಾಂಡ್ ನ ದೂರದಲ್ಲೆಲ್ಲೋ ಸಮುದ್ರದ ಆಳದಲ್ಲಿ ಆ ಲಾಸ್ಟ್ ಸಿಟಿ ಇದೆ ಅಂತ. ಮತ್ತೆ ಹಾಗೆ ಅಲ್ಲಿ ಬರ್ದಿತ್ತು ಒಂದು ದೊಡ್ಡ ಹಡಗು ಅಲ್ಲಿ ಹೂತೋಗ್ಬಿಟ್ಟಿದೆ ಅಂತ. ಹಾಗೆ ಅವರು ಹೊರಗಡೆ ಬಂದು ಒಂದು ಗುಡ್ಡದ ಮೇಲೆ ಹತ್ತಾರೆ ಮತ್ತೆ ಹುಡ್ಕೋಕೆ ಶುರು ಮಾಡ್ತಾರೆ. ಮುಂದೆ ಕಾಣಿಸುತ್ತೆ ಈ ಪರ್ವತ ಇದೆಯಲ್ಲ ಇದು ನೋಡೋಕೆ ಯಾವ್ದೋ ಹಡಗಿನ ಹಾಗೆ ಇದೆ ಅಂತ. ಸೊ ಅವರು ಕೆಳಗೆ ಸಮುದ್ರನ ದಾಟ್ಕೊಂಡು ಆ ಪರ್ವತದ ಎತ್ತರದವರೆಗೂ ಹೋಗ್ತಾರೆ ಅಂಡ್ ಮುಂದೆ ನೋಡಿದ್ರಂತೂ ಅಲ್ಲಿ ಒಂದು ಸರ್ಕಲ್ ಕೂಡ ಇದೆ. ಆ ಜಾಗಕ್ಕೆ ಯಾರು ಸಹ ಹೋಗ್ತಿರ್ಲಿಲ್ಲ ಇಲ್ಲಿವರೆಗೂ. ಮತ್ತೆ ಹೆಕ್ಸಿಂಗ್ ಅನ್ಸುತ್ತೆ ಆ ಸರ್ಕಲ್ ನ ಒಳಗೆ ಹೋದ್ರೆ ಮಾತ್ರ ಆ ಸಿಟಿ ವರ್ಗು ಹೋಗ್ಬಿಡ್ಬೋದು ಅಂತ. ಒಂಥರ ಬಾಗಿಲು ಇದ್ದಂಗೆ ಆ ಸರ್ಕಲ್. ಹೀಗಾಗಿ ಅವ್ರು 3 ಜನರು ಸಹ ಸಮುದ್ರಕ್ಕೆ ಹಾರ್ತಾರೆ ಅಂಡ್ ಹಾಗೆ ಆ ಸರ್ಕಲ್ ನ ವರ್ಗು ಹೋಗಿ ಅದ್ರ ಒಳಗೆ ಜಂಪ್ ಮಾಡ್ಬಿಡ್ತಾರೆ. ಮತ್ತೆ ಹಾಗೆ ಅವರು ಆಳಕ್ಕೆ ಹೋಗ್ತಾ ಹೋಗ್ತಾ ಮುಂದೆ ನೀರೇ ಇರ್ಲಿಲ್ಲ ಅಂಡ್ ಹಾಗೆ ಮುಂದೆ ನೋಡಿದ್ರಂತೂ ಇಲ್ಲಿ ಒಂದು ದೊಡ್ಡ ಸಿಟಿ ಇದೆ ಅನ್ಸುತ್ತೆ ಅವ್ರಿಗೆ. ಹಾಗೆ ಅವರು ಈ ಸಿಟಿಯನ್ನ ಎಕ್ಸ್ಪ್ಲೋರ್ ಮಾಡೋಗೋಸ್ಕರ ಮುಂದೆ ಹೋಗ್ತಾರೆ. ಅವ್ರಿಗೆ ಒಂದು ಕೇವ್ ಕೂಡ ಸಿಗುತ್ತೆ. ಈ ಗುಹೆ ಒಳಗಡೆ ಹೆಕ್ಸಿಂಗ್ ಹೋಗ್ತಾನೆ. ಆದ್ರೆ ಅವನ್ಗೆ ಈ ಗುಹೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅನ್ಸುತ್ತೆ ಅವನು ಈ ಗುಹೆಯನ್ನ ಎಲ್ಲೋ ನೋಡಿದಾನೆ, ಎಲ್ಲ ಕಾರ್ನರ್ ಕೂಡ ನೋಡಿದಾನೆ ಅಂತ. ಮತ್ತೆ ಅವನ್ಗೆ ಮೆಮರೀಸ್ ಎಲ್ಲ ವಾಪಸ್ ಬಂದ್ಬಿಡುತ್ತೆ. ಅವನ್ಗೆ ನೆನಪಾಗುತ್ತೆ ಅವನು ತನ್ನ ಅಪ್ಪನ ಜೊತೆಗೆ ಈ ಜಾಗಕ್ಕೆ ಬಂದಿದ ಅಂತ. ಅದ್ರಲ್ಲಿಗೆ ಡಾಕ್ಟರ್ ವೂ ಕೂಗ್ತಾರೆ ನಾವು ಇಲ್ಲಿಂದ ಓಡೋಗ್ಬೇಕು, ಯಾಕಂದ್ರೆ ಈ ಟನಲ್ ಗಳಿಂದ ಅಂತೂ ನೀರು ಬರ್ತಾ ಇದೆ, ಹೀಗಾಗಿ ಅವರು ಓಡ್ಬೇಕಾಗತ್ತೆ. ಆದ್ರೆ ನೀರಂತೂ ಅವರ ಹತ್ರನೇ ಬರ್ತಾ ಇದೆ. ಬಟ್ ಹೆಕ್ಸಿಂಗ್ ನ ಕೈಯಿಂದ ಇದ್ಕಿದ್ದಂಗೆ ಏನೋ ಎನರ್ಜಿ ಬರುತ್ತೆ ಅಂಡ್ ಹಾಗೆ ನೀರು ಬರ್ತಿತ್ತಲ್ಲ ಅದು ಐಸ್ ಆಗ್ಬಿಡುತ್ತೆ. ಮತ್ತೆ ಅವರು ಮುಂದ್ಗಡೆ ಹೋಗ್ತಾರೆ ಅಂಡ್ ಹಾಗೆ ಹೆಕ್ಸಿಂಗ್ ಎಲ್ಲರನ್ನು ಕಾಪಾಡ್ಬಿಟ್ಟ. ಐ ಮೀನ್ ಇರೋದೇ ಇಬ್ರಾಗಿದ್ರು ಎನಿವೇ. ಮತ್ತೆ ಇವರು ಈ ದೊಡ್ಡ ಗುಹೆಗೆ ಬಂದು ಮುಟ್ತಾರೆ. ಇಲ್ಲಿ ಕೆಳಗೆ ನೋಡಿದ್ರಂತೂ ಒಂದು ದೊಡ್ಡ ನಕ್ಷೆನೇ ಇದೆ. ಕಲ್ಲಿನ ಮೇಲೆ ನಕ್ಷೆಯನ್ನ ಬಿಡಿಸಿಟ್ಟಿದ್ದಾರೆ. ಮತ್ತೆ ಆ ಕಲ್ಲಿನ ಮೇಲಿರೋ ಎಲ್ಲಾ ಡಸ್ಟ್ ನ ಅವರು ತೆಗೆಯೋಕೆ ಶುರು ಮಾಡ್ತಾರೆ ಡಾಕ್ಟರ್ ವೂ ಅಂಡ್ ಹೆಕ್ಸಿಂಗ್ ಸೇರ್ಕೊಂಡು. ಮತ್ತೆ ಏನು ಕೇಳ್ತಾಳೆ ಆ ಘೋಸ್ಟ್ ಫಾಗ್ ಇಂದ ಹೇಗೆ ಬದುಕುಳ್ದಿ ಬಂದೆ ಅಂತ. ಯಾಕಂದ್ರೆ ಎಲ್ಲರೂ
ಆದ್ರೂ ಸಹ ಬದುಕುಳ್ದಿ ಬರೋಕೆ ಸಾಧ್ಯ ಇಲ್ಲ. ಮತ್ತೆ ಹಾಗೆ ಹೆಕ್ಸಿಂಗ್ ಗೆ ನೆನಪಾಗುತ್ತೆ ಹೇಗೆ ಅವನು ಚಿಕ್ಕವನಿದ್ದಾಗ ಅವನ ಅಪ್ಪ ಕ್ಯಾಪ್ಟನ್ ಪೈರೇಟ್ ಇದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದು ಹೆಕ್ಸಿಂಗ್ ನ ಅಪ್ಪನೇ ಅವರಾಗಿದ್ರು. ಮತ್ತೆ ಅವರು ಹೇಳಿದ್ರು ಹೆಕ್ಸಿಂಗ್ ಗೆ ಪ್ರತಿದಿನ ಈ ನಕ್ಷೆಯ ಮೇಲೆ ಚಿತ್ರವನ್ನ ಬಿಡಿಸೋಕೆ ಪೂರ್ತಿ ಸಮುದ್ರದ್ದು. ಅಂಡ್ ಹಾಗೆ ಹೇಳಿದ್ರು ಈ ಐ ಆಫ್ ದ ಸಿ ಇದೆಯಲ್ಲ ಅದನ್ನ ಬರೀ ಇವನು ಮಾತ್ರ ದಾಟೋಕಾಗೋದು. ಅಂಡ್ ಹಾಗೆ ಘೋಸ್ಟ್ ಫಾಗ್ ಅನ್ನು ಕೂಡ. ಹಾಗೆ ಹೆಕ್ಸಿಂಗ್ ಸ್ವೀಕಾರ ಮಾಡ್ತಾನೆ ಏನಪ್ಪಾ ಅಂದ್ರೆ ಅವನೇ ಮಗ ಆಗಿದ್ದ ಆ ಪೈರೇಟ್ದು ಅಂತ. ಮತ್ತೆ ಏನುಗೆ ಇದನ್ನ ಕೇಳಿ ಭಯ ಆಗತ್ತೆ ಮತ್ತೆ ಹಾಗೆ ಕೋಪ ಕೂಡ ಬರುತ್ತೆ. ಯಾಕಂದ್ರೆ ಹೆಕ್ಸಿಂಗ್ ಸತ್ಯನ ಹೇಳಿರ್ಲಿಲ್ಲ ಸ್ಟಾರ್ಟಿಂಗ್ ಇಂದಾನು. ಮತ್ತೆ ತನ್ನ ಕೈನ ಮೇಲಿರೋ ಟ್ಯಾಟೂಗನ್ನ ಕೂಡ ತೋರಿಸಿರ್ಲಿಲ್ಲ. ಇವಾಗ ಅವಳಿಗೆ ಹೆಕ್ಸಿಂಗ್ ಒಬ್ಬ ಡೇಂಜರಸ್ ಪೈರೇಟ್ ಅಂತ ಅನ್ಸುತ್ತೆ. ಅವನು ಹೇಳೋಕೆ ಟ್ರೈ ಮಾಡ್ತಾನೆ ಈ ಚೈಲ್ಡ್ಹುಡ್ ಇಂದಾನು ಅವನ ಕೈ ಮೇಲೆ ಈ ಟ್ಯಾಟೂ ಇದೆ ಅಂತ. ಆದ್ರೆ ಅವಳು ಇದನ್ನ ನಂಬಲ್ಲ. ಮತ್ತೆ ಹಾಗೆ ಡಾಕ್ಟರ್ ವೂ ಅನ್ನು ಇಲ್ಲೇ ಬಿಟ್ಟು ಅವಳು ಹೋಗ್ಬಿಡ್ತಾಳೆ. ಹೆಕ್ಸಿಂಗ್ ಅವಳ ಹಿಂದೆ ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಡಾಕ್ಟರ್ ವೂ ಅವನನ್ನ ತಡಿತಾನೆ. ಮತ್ತೆ ಹಾಗೆ ಹೇಳ್ತಾನೆ ಅವನ ಆಕ್ಚುಯಲ್ ಹೆಸರು ಸೇಡಾ ಅಂತ. ಅವನು ಕೂಡ ಹೆಕ್ಸಿಂಗ್ ನ ಅಪ್ಪನ ಹಡಗನಲ್ಲಿರೋ ಮೆಂಬರ್ ಆಗಿದ್ದ ಅಂತ. ಸೇಡಾ ಹೇಳ್ತಾನೆ ನೀನೊಬ್ನೇ ಈ ಐ ಆಫ್ ದ ಸಿ ಅನ್ನ ಹುಡ್ಕೋಕಾಗೋದು ಯಾಕಂದ್ರೆ ನಿನ್ನ ಕೈ ಮೇಲೆನೆ ಟ್ಯಾಟೂ ಇರೋದು ಅಂತ. ಆದ್ರೆ ಹೆಕ್ಸಿಂಗ್ ಇವನ ಮಾತನ್ನ ಕೇಳಲ್ಲ. ಮತ್ತೆ ಹಾಗೆ ಮೇಲೆ ಬಂದ್ಬಿಡ್ತಾನೆ. ಮತ್ತೆ ಅವನು ಈ ಎಲಿಕ್ಸರ್ ಐಲ್ಯಾಂಡ್ ಗೆ ಬಂದು ನೋಡಿದ್ರೆ ಇಲ್ಲಂತೂ ಆ ಕ್ವೀನ್ ಪೈರೇಟ್ ಇದ್ಲಲ್ಲ ಅವಳು ಬಂದ್ಬಿಟ್ಟಿದ್ದಾಳೆ. ತನ್ನ ಪೈರೇಟ್ಸ್ ನ ಕರ್ಕೊಂಡು ಇಲ್ಲಿ ತುಂಬಾ ಜನನ ಕೊಂದ್ ಹಾಕಿದಾಳೆ. ಮತ್ತೆ ಹಾಗೆ ಕೆಲವರನ್ನ ಹಿಡಿದಿಟ್ಕೊಂಡಿದ್ದಾಳೆ. ಕ್ವೀನ್ ಹೇಳ್ತಾಳೆ ನೀನ್ ಇಲ್ಲಿ ಬಂದಿದ್ಕೇನೆ ನನ್ಗೆ ಇಲ್ಲಿನ ಲೊಕೇಶನ್ ಗೊತ್ತಾಯ್ತು ಅಂತ. ಮತ್ತೆ ಹಾಗೆ ಅವಳು ಅವನನ್ನ ಕೊಲ್ಲೋದ್ರಲ್ಲಿ ಇರ್ತಾಳೆ. ಆದ್ರೆ ಅದೇ ಟೈಮ್ ನಲ್ಲಿ ಸೇಡಾ ಬಂದ್ಬಿಡ್ತಾನೆ. ಮತ್ತೆ ಇವನನ್ನ ನೋಡ್ಕೊಂಡಂತೂ ಎಲ್ಲರೂ ತನ್ನ ತಲೆ ಬಾಗಿಸ್ತಾರೆ ಗುರು. ಸೇಡಾ ಹೇಳ್ತಾನೆ ನಾನು ನಿಮ್ ಯಾರಿಗೂ ಹಾನಿ ಮಾಡಲ್ಲ. ಮತ್ತೆ ನೀವು ಕೂಡ ಹೆಕ್ಸಿಂಗ್ ನ ಬಿಟ್ಬಿಡಿ ಯಾಕಂದ್ರೆ ನನ್ಗೆ ಆ ಅಂಡರ್ ವಾಟರ್ ಲಾಸ್ಟ್ ಸಿಟಿಯ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಅದರ ಲೊಕೇಶನ್ ನಿನ್ಗೆ ಹೇಳ್ತೀನಿ ಅಂತ. ಮತ್ತೆ ಕ್ವೀನ್ ಅವನನ್ನ ಕರ್ಕೊಂಡು ಹೋಗ್ತಾನೆ ಅದರ ಲೊಕೇಶನ್ ನ ತಿಳ್ಕೊಳ್ಳೋಗೋಸ್ಕರ. ಮತ್ತೆ ಹಾಗೆ ಇಲ್ಲಿ ಹೆಕ್ಸಿಂಗ್ ಏನು ಹತ್ರ ಬಂದು ಅವಳನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇಲ್ಲಿ ನಾವು ವಿಲೇಜರ್ಸ್ ಅಂತೂ ಅವನ ಮಾತನ್ನ ಕೇಳ್ತಾ ಇಲ್ಲ. ಅವನ ಮೇಲೆ ಕಲ್ಲನ್ನ ಎಸಿತಾ ಇದ್ದಾರೆ. ಮತ್ತೆ ಈ ಅಪಮಾನ ಹಾಗೆ ಸಿಟ್ಟಿನಿಂದ ಅವನು ಡಿಸೈಡ್ ಮಾಡ್ತಾನೆ ಪೈರೇಟ್ ಗಳ ಜೊತೆ ಆಗ್ತೀನಿ ಅಂತ. ಹಾಗೆ ಅವನು ಸೇಡಾ ಹತ್ರ ಬಂದು ಇವಾಗ ಡೀಟೇಲ್ಸ್ ನ ಕೇಳ್ತಾ ಇದ್ದಾನೆ ಈ ಗೋಲ್ಡನ್ ಪೀಸ್ ನ ಬಗ್ಗೆ. ಮತ್ತೆ ಕೇಳ್ತಾನೆ ಅವನ ತಂದೆಯ ಸಾವು ಹೇಗಾಗಿತ್ತು ಅಂತ. ಸೇಡಾ ಹೇಳ್ತಾನೆ ಹೆಕ್ಸಿಂಗ್ ನ ಅಪ್ಪ ಸತ್ತಿದ್ರು ಯಾಕಂದ್ರೆ ಅವನ ಪೈರೇಟ್ಸ್ ಅವನನ್ನ ಕೊಂದಿದ್ದು. ಬಿಕಾಸ್ ಅವರಿಗೆ ಗೊತ್ತಿತ್ತು ಈ ಲಾಸ್ಟ್ ಸಿಟಿಯ ಗೇಟ್ ಎಲ್ಲಿದೆ ಅಂತ. ಆದ್ರೆ ಅವರು ಯಾರಿಗೂ ಸಹ ಹೇಳಿರ್ಲಿಲ್ಲ. ಮತ್ತೆ ಸೇಡಾ ಹೇಳ್ತಾನೆ ನೀನು ನನ್ ಜೊತೆ ಸೇರೋದಿದ್ರೆ ಸೇರು, ನಾವಿಬ್ರು ಸೇರ್ಕೊಂಡು ಆ ಲಾಸ್ಟ್ ಸಿಟಿಯನ್ನ ಹುಡ್ಕೋಣ. ಮತ್ತೆ ನಾವು ಏನ್ ಖಜಾನೆ ಸಿಕ್ಕದಲ್ಲ ಅದನ್ನ ಅರ್ಧ ಮಾಡ್ಕೊಳ್ಳೋಣ ಅಂತ. ಸೇಡಾ ಹೇಳ್ತಾನೆ ಹೆಕ್ಸಿಂಗ್ ನೀನ್ ಯಾವತ್ತು ಪೈರೇಟ್ ಆಗಿದೆ ಮತ್ತೆ ಪೈರೇಟ್ ಆಗೇ ಇರ್ತೀಯ ಅಂತ. ಅಂಡ್ ಹಾಗೆ ಹೆಕ್ಸಿಂಗ್ ನೆನಪಾಗುತ್ತೆ ಹೇಗೆ ಅವನ್ಗೆ ಜನರು ಟೀಕಿಸ್ತಾ ಇದ್ರು ಈ ಟ್ಯಾಟೂ ಅನ್ನ ನೋಡ್ಕೊಂಡು. ಮತ್ತೆ ಹಾಗೆ ಅವನನ್ನ ಕಳ್ಳ ಅಂತ ಹೇಳ್ತಾ ಇದ್ರು. ಹೀಗಾಗಿ ಅವನು ಡಿಸೈಡ್ ಮಾಡ್ತಾನೆ ಆ ಐ ಆಫ್ ದ ಸಿ ಅನ್ನ ಹುಡುಕ್ತೀನಿ ಮತ್ತೆ ಹಾಗೆ ಸಮ್ಮಾನಕ್ಕೆ ಯೋಗ್ಯ ಅಂತ ಪ್ರೂವ್ ಮಾಡ್ತೀನಿ. ಹಾಗೆ ಏನು ತನ್ನ ಅಜ್ಜನ ಹೆಣವನ್ನ ಸಮುದ್ರದಲ್ಲಿ ಹಾಕ್ಬಿಡ್ತಾಳೆ. ಈ ಐಲ್ಯಾಂಡ್ ನ ರಾಣಿ ಹಾಕ್ಬಿಡ್ತಾಳೆ. ಮತ್ತೆ ಒಂದು ಸಣ್ಣ ಟ್ವಿಸ್ಟ್ ಬರುತ್ತೆ. ಏನಪ್ಪಾ ಅಂದ್ರೆ ಈ ಕ್ಯಾಪ್ಟನ್ ಲಾಂಗ್ ಇದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸತ್ತೋಗಿದ್ದು ಅಂತ. ಆದ್ರೆ ಅವನಂದು ಬದ್ಕೊಂಡಿದ್ದಾನೆ. ಮತ್ತೆ ಹಾಗೆ ಏನು ಅವನ ಹತ್ರ ಇವಾಗ ಅಲೈನ್ಸ್ ನ ಕೇಳ್ತಾ ಇದ್ದಾಳೆ. ಯಾಕಂದ್ರೆ ಅವರಿಬ್ರು ಸೇರ್ಕೊಂಡು ಈ ಘೋಸ್ಟ್ ಫಾಗ್ ನ ಕ್ಲಿಯರ್ ಮಾಡಬಹುದು. ಮತ್ತೆ ಹಾಗೆ ಹೆಕ್ಸಿಂಗ್ ನ ವಾಪಸ್ ಕರ್ಕೊಂಡು ಬರ್ಬಹುದು ಅಂತ. ಇಲ್ಲಿರೋ ಜನ ಅಂತೂ ಹೇಳ್ತಾರೆ ನಾವು ಒಂದು ಪೈರೇಟ್ ಅಥವಾ ಕಳ್ಳನಿಗೆ ತಮ್ಮ ಜೀವವನ್ನಂತೂ ಪಣಕ್ಕಿಡಲ್ಲ ಅಂತ. ಮತ್ತೆ ಏನುಗೆ ಬೇಜಾರಾಗುತ್ತೆ. ಆದ್ರೆ ಕ್ಯಾಪ್ಟನ್ ಲಾಂಗ್ ಹೇಳ್ತಾನೆ ನಾನು ನನ್ನ ಮಗನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅಂಡ್ ಹಾಗೆ ಅವನನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ. ಇಲ್ಲಿ ಹೆಕ್ಸಿಂಗ್ ಅಂತೂ ಬಂದ್ ಮುಟ್ಟಿರ್ತಾನೆ ಆ ಸಿಟಿಯ ಗೇಟ್ ಅನ್ನ ತೆಗಿಯೋಕೆ. ಆದ್ರೆ ಅಲ್ಲಿಗೆ ಈ ಪೈರೇಟ್ ಕ್ವೀನ್ ಬಂದ್ಬಿಡ್ತಾಳೆ. ಬಟ್ ಅವಳನ್ನು ಕೂಡ ಇವನು ಸೋಲ್ಸಾಗ್ಬಿಡ್ತಾನೆ. ಮತ್ತೆ ಹಾಗೆ ಕ್ಯಾಪ್ಟನ್ ಲಾಂಗ್ ನ ಟೀಮ್ ಬರುತ್ತೆ. ಏನು ಕೂಡ ಬರ್ತಾಳೆ. ಅಂಡ್ ಇವರು ಅವನ ಹಡಗಿಗೆ ಹತ್ತುತ್ತಾರೆ. ಹಾಗೆ ಏನು ಇವಾಗ ಒಂದು ಸೀಕ್ರೆಟ್ ನ ಹೇಳ್ತಾಳೆ. ಏನಪ್ಪಾ ಅಂದ್ರೆ ಅವನಪ್ಪ ಪೈರೇಟ್ ಕ್ಯಾಪ್ಟನ್ ಇದ್ನಲ್ಲ ಅವರು ಆಕ್ಚುಲಿ ಕೆಟ್ಟವರಾಗಿರ್ಲಿಲ್ಲ, ಬದಲಾಗಿ ದಯಾಲು, ಬದಲಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದ. ಆದ್ರೆ ಹೆಕ್ಸಿಂಗ್ ಹೇಳ್ತಾನೆ ಇವಾಗಂತೂ ಏನೋ ಬದಲಾಯಿಸೋಕ್ ಆಗಲ್ಲ ಯಾಕಂದ್ರೆ ಅವನು ಒಬ್ಬ ಪೈರೇಟ್ ಆಗಿದ್ದಾನೆ. ಮತ್ತೆ ಏನು ಹೇಳ್ತಾನೆ ನೀನು ವಾಪಸ್ ಹೋಗುವಂತ. ಆದ್ರೆ ಅಲ್ಲಿಗೆ ಕ್ಯಾಪ್ಟನ್ ಲಾಂಗ್ ಬರ್ತಾರೆ. ಮತ್ತೆ ಕ್ಯಾಪ್ಟನ್ ಲಾಂಗ್ ಅವನನ್ನ ಹಗ್ ಮಾಡ್ತಾನೆ. ಮತ್ತೆ ಹಾಗೆ ಹೇಳ್ತಾರೆ ನೀನು ಕೂಡ ನಮ್ ಜೊತೆ ಬಂದ್ಬಿಡು. ಬಟ್ ಅದೇ ಟೈಮ್ ನಲ್ಲಿ ಸೇಡಾ ಅಂತೂ ಕ್ಯಾಪ್ಟನ್ ಲಾಂಗ್ ಗೆ ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಈ ಸೇಡಾ ಇದ್ನಲ್ಲ ಅವನ ಹೆಕ್ಸಿಂಗ್ ನ ಅಪ್ಪನ್ನ ಸ್ಟಾರ್ಟಿಂಗ್ ನಲ್ಲಿ ಶೂಟ್ ಮಾಡಿದ್ದು ಅಂತ. ಮತ್ತೆ ಸೇಡಾ ಈ ಸಮುದ್ರಕ್ಕೆ ಜಂಪ್ ಆಗಿ ಆ ಗೇಟ್ ನ ಒಳಗೆ ಹೋಗ್ಬಿಡ್ತಾನೆ. ಇಲ್ಲಿ ಕ್ವೀನ್ ಅಂತೂ ಏನು ನಾ ಕೊಲ್ಲೋದ್ರಲ್ಲಿ ಇದ್ಲು. ಆದ್ರೆ ಅದೇ ಟೈಮ್ ನಲ್ಲಿ ಸಿ ಮಾನ್ಸ್ಟರ್ ಬಂದು ಅವಳನ್ನ ನುಂಗೆ ಹೋಗ್ಬಿಡುತ್ತೆ. ಮತ್ತೆ ಹಾಗೆ ಹೆಕ್ಸಿಂಗ್ ಈಗ ಜಂಪ್ ಆಗ್ತಾನೆ ಗೇಟ್ ನ ಒಳಕ್ಕೆ. ಸೇಡಾನ ಮುಂದೆ ಒಂದು ಗುಹೆ ಇರುತ್ತೆ. ಮತ್ತೆ ಹಾಗೆ ಅವನು ಅಲ್ಲಿಗೆ ನಿಂತ್ಕೊಳ್ತಾನೆ. ಅವನಿಗಂತೂ ತುಂಬಾನೇ ಪವರ್ ಬರೋಕೆ ಶುರು ಆಗುತ್ತೆ. ಅವನ ಬಾಡಿನೇ ಚಿನ್ನ ಆಗ್ತಾ ಇದೆ ಗುರು. ಮತ್ತೆ ಹಾಗೆ ಅವನಿಗೆ ಐಸ್ ನ ಪವರ್ ಬಂದ್ಬಿಡುತ್ತೆ. ಇಲ್ಲಿ ಹೆಕ್ಸಿಂಗ್ ನ ಅವನು ಈಸಿಲಿ ತಡಿತಾ ಇದ್ದಾನೆ ಮತ್ತೆ ನೂಕಾಗ್ತಾ ಇದ್ದಾನೆ. ಆದ್ರೂ ಕೂಡ ಹೆಕ್ಸಿಂಗ್ ಸೋಲನ್ನ ಒಪ್ಕೊಳ್ಳಲ್ಲ. ಅಂಡ್ ಆಗ ಅವನಿಗೆ ತನ್ನ ಹತ್ರ ಇರೋ ಗೋಲ್ಡನ್ ಪೀಸ್ ನೆನಪಾಗುತ್ತೆ. ಇದು ಅವನ ಅಪ್ಪಂದೇ ಕವಚದ ಒಂದು ತುಂಡಾಗಿತ್ತು. ಮತ್ತೆ ಹಾಗೆ ಅದು ಕರ್ಗೋಕೆ ಶುರು ಆಗುತ್ತೆ. ಮತ್ತೆ ಅವನಿಗೆ ತುಂಬಾನೇ ಪವರ್ ಸಿಗುತ್ತೆ. ಅಂದ್ರೆ ಗಾಯ್ಸ್ ಇದ್ಯಾವುದು ಸಿಟಿ ಅಲ್ಲ, ಬದಲಾಗಿ ಒಂದು ಖಾಲಿ ಗುಹೆ ಆಗಿದೆ.
ಆಗಿತ್ತು ಅಷ್ಟೇ. ಮತ್ತೆ ಹಾಗೆ ಹೆಕ್ಸಿಂಗ್ ತನ್ನ ಗೋಲ್ಡನ್ ಆರ್ಮ್ ಇಂದ ಆ ಬ್ಯಾರಿಯರ್ ನ ಒಡೆದ್ ಬಿಡ್ತಾನೆ. ಮತ್ತೆ ಅಲ್ಲಿಗೆ ಮೇಲ್ಗಡೆಯಿಂದ ಕಲ್ಲುಗಳು ಬೀಳೋಕೆ ಶುರುವಾಗುತ್ತೆ. ಸೇಡಾ ಅಂತೂ ಸಾಯ್ತಾನೆ. ಆದ್ರೆ ಹೆಕ್ಸಿಂಗ್ ನ ಕಥೆ ಏನು? ಎಲ್ಲರಿಗೂ ಅನ್ಸ್ತಿರುತ್ತೆ ಹೆಕ್ಸಿಂಗ್ ಸತ್ತೋದ ಅಂತ. ಮತ್ತೆ ಹಾಗೆ ಗಾಯ್ಸ್ ಅವನು ಮೇಲೆ ಎದ್ದು ಬರ್ತಾನೆ. ಅವನು ಬದ್ಕೊಂಡಿದ್ದ. ಏನುಗೆ ಅವನನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಅವರಿಬ್ರು ಡಿಸೈಡ್ ಮಾಡ್ತಾರೆ ಹೀಗೆ ಅವರು ಜೀವನವನ್ನ ಜೊತೆಗೆ ಕಳೀತಾರೆ ಅಂತ. ಅಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಯಾವ್ದು ಚಿನ್ನದ ಸಿಟಿನೇ ಇರ್ಲಿಲ್ಲ ಗುರು, ಅಲ್ಲಿ ಇದ್ದಿದ್ದು ಪವರ್ ಆಗಿತ್ತು. ನಿಮ್ಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಮಾಡಿಸೋದಿದ್ರೆ ಹೇಳಿ, ಕಮೆಂಟ್ ಮಾಡಿ. ಮತ್ತೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡ್ಬಿಡಿ.